ಯಾರಲ್ಲಿ? ನಾನು ದೆವ್ವ. ಹೌದಾ, ಸರಿ, ಏನ್ ಬೇಕು? ಲೌಡೆ, ನನಗ್ ನಿನ್ ಜೀವನ ಬೇಕು. ದೆವ್ವ ಅಂತ ನಿಮ್ಮವ್ವ. ಇಲ್ಲಿ ಕುತ್ಕೊಂಡು 2 ಗಂಟೆಗೆ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅವಾಗ ಗೊತ್ತಾಗ್ಬೇಕು ನಿನಗೆ ನನ್ ಜೀವನ ಇಲ್ಲ ಅಂತ. ಮಿರ್ರಿಗುಳ್ದವನೆ, ಒಂಚೂರಾದ್ರೂ ಮರ್ಯಾದೆ ಕೊಡು. ನಾನ್ ದೆವ್ವ. ಜೀವನದಲ್ಲಿ ದೆವ್ವ ಅನ್ನೋದೇನು ಇರೋಲ್ಲ. ಜೀವನದಲ್ಲಿರೋದು ಬರೀ ಎಂಪ್ಲಾಯ್ಗಳು ಅಷ್ಟೇ. ಅವನ್ಗೊಬ್ಬ ಮ್ಯಾನೇಜರ್ ಇರ್ತಾನೆ, ದಿನಾ ತಲೆ ಶೂಟ್ ಹೊಡಿಯಕ್ಕೆ. ನಿನ್ಗೂ ಒಬ್ಬ ಮ್ಯಾನೇಜರ್ ಇರ್ಬೇಕಲ್ವಾ? ಅವನ್ ಹೇಳಕ್ಕೆ ನೀನ್ ಕೆಲ್ಸಕ್ ಬಂದಿರ್ತೀಯ. ಹೌದು ಗುರು, ನಾನು ದೆವ್ವ ಆಗಿರೋದ್ರಿಂದ ನಂದು ನೈಟ್ ಶಿಫ್ಟ್ ಅಷ್ಟೇ ಇರಬೇಕು. ಮಿಂಡ್ರುಗಳ್ದು ನೋಡ್ರೆ ಮಾರ್ನಿಂಗ್ ಶಿಫ್ಟ್ ಮಾಡಿಸ್ತಾನೆ. ಬೆಳಿಗ್ಗೆ ಹೊತ್ತೆ ಅವನಾದ್ರೂ ದೆವ್ವಕ್ಕೆ ಇರ್ತಾನ. ಬಲವಂತದಿಂದ ಕೆಲಸ ಮಾಡಿಸ್ತಾನೆ ಮ್ಯಾನೇಜರ್. ನೈಟ್ ಶಿಫ್ಟ್ ಮಾಡ್ತಲ್ಲ, ಕಂಪ್ನಿಯಿಂದ ಏನಾದ್ರು ಊಟ ಕೊಡ್ತಾರ? ಹೆಂಗೆ? ಲೌಡ ಸಿಗತ್ತೆ, ಒಂದು ಮೂಲೆ ಕೂಡ ಕೊಡಲ್ಲ ಗುರು. ನಿಂದಕ್ಕಿಂತ ನಂದೇ ಪರವಾಗಿಲ್ಲ, ನನಗಾದ್ರೂ ಊಟ ಸಿಗುತ್ತೆ. ಸರಿ, ಊಟಕ್ಕೆ ಆರ್ಡರ್ ಮಾಡ್ತಾ ಇದ್ದೀನಿ. ನಿನ್ಗೆ ಏನಾದ್ರು ಬೇಕಾ ಊಟಕ್ಕೆ? ನಾನ್ ವೆಜ್ ಅಲ್ಲಿ ಏನಾದ್ರು ಬುಕ್ ಮಾಡ್ಬಿಡು ಗುರು, ಹೊಟ್ಟೆ ಹಸಿತೈತೆ. ಸರಿ, ಬಿರಿಯಾನಿ ಬುಕ್ ಮಾಡ್ತಾ ಇದ್ದೀನಿ. ಅಲ್ಲೇ ಹೋಗಿ ಕೆಫಿಟೇರಿಯಾದಲ್ಲಿ ಕೂತಿರೋ, ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೇನೆ. ಓಕೆ ಬ್ರದರ್, ಥ್ಯಾಂಕ್ ಯು. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿಗೆ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಲೌಡೆ, ಎಲ್ಲಿದ್ಯಾ? ಏನೋ ಹೇಳೋದಕ್ಕಾಯ್ತು ನಾನು ನಿನ್ಗೆ. ಮಚ್ಚ ಹೇಳೋ, ಎಲ್ಲ ಇದೆಯಾ ಲೌಡೆ? ಯಾವ್ದೋ ಹುಡುಗಿ ಜೊತೆ ಸುತ್ತಾಡ್ತಿರೋ ತರ ಇದೆ. ಏನ್ ಸಮಾಚಾರ? ಇಲ್ಲ ಮಚ್ಚ, ಅಪ್ಪಾಜಿ ಹೊರಗಡೆ ಬಂದಿದ್ದೀನಿ. ಗೊತ್ತು ಕಣ ಲೌಡೆ, ಸುಳ್ಳು ಹೇಳ್ತಿದ್ಯಾ ತಾನೆ? ಯಾವ್ದೋ ಹುಡುಗಿ ಜೊತೆ ಎಲ್ಲೋ ಹೋಗ್ತಿರ್ತೀಯ. ಮಚ್ಚ ಹೇಳೋದ್ ಕೇಳು, ನನ್ ಮನೆಗೂ ಕಾಲ್ ಮಾಡ್ತೀನಿ ನಾನು ನಿನಗೆ. ಆಗಲ್ಲ ಕಣೋ ಬೋಳಿ ಮಗನೆ, ಇವಾಗ ಮಾತಾಡ್ಬೇಕು ನೀನ್ ನನ್ ಜೊತೆ. ಮಚ್ಚ ಕೈ ಮುಗಿತೀನಿ, ಅರ್ಥ ಮಾಡ್ಕೊಳ್ಳೋ. ಸರಿ, ಸಾಯಂಕಾಲ ಪ್ಲಾನ್ ಹೇಳ್ಬಿಟ್ಟೋಗು. ಯಾವ ಪ್ಲಾನ್ ತರ್ಬೇಕು ಹೇಳ್ಬಿಟ್ಟೋಗು. ನೋಡ್ತೀನಿ. ಏನ್ ನೋಡೋದ್ ನೀನು? ವೀಕೆಂಡ್ ಅಲ್ಲಿ ಅವನಾದ್ರು ಕೆಲಸ ಮಾಡ್ತಾನ? ಮುಚ್ಕೊಂಡ್ ಬರ್ಬೇಕಷ್ಟೇ ಇವತ್ತು ಕುಡಿಯೋದಕ್ಕೆ. ನನಗೆ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಸರಿ ಮಚ್ಚ, ಹೋಗೋಣ. ಆಮೇಲೆ ಕಾಲ್ ಮಾಡ್ತೀನಿ ಬಿಡು ನಿನಗೆ. ಸರಿ, ಪ್ಲಾನ್ ಆಗಿದೆ, ಸಾಯಂಕಾಲ ಸಿಗೋ. ಯಾರ ಮಗನ ಫೋನ್ ಮಾಡಿತ್ತು? ಏನಿಲ್ಲಪ್ಪ, ಸುದೀಪ್ ಫೋನ್ ಮಾಡಿದ್ದ. ಅವ್ರ ಅಜ್ಜಿಗೆ ಹುಷಾರಿಲ್ವಂತೆ, ನೈಟ್ ಗ್ಲೂಕೋಸ್ ಹಾಕ್ಸೋಣ ಬಾ ಅಂತ ಹೇಳಕ್ಕೋಸ್ಕರ ಫೋನ್ ಮಾಡಿದ್ದಪ್ಪ. ಗ್ಲೂಕೋಸಿಗೆ ಏನ್ ಮಿಕ್ಸ್ ಮಾಡ್ತೀರ ಮಗನ? ನೀರಾ ಅಥವಾ ಸೋಡಾನ? ನೀರು ಕಿಕ್ಕತ್ತಲ್ಲಪ್ಪ, ಸೋಡಾನೆ. ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮೇಲೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ, ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಹಲೋ ಮಚ್ಚ, ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ, ತಗೋ ಒಂಚೂರು ಮಾತಾಡು. ಹಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನ್ ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ಹಲೋ ಸತೀಶ್, ಏನಕ್ಕೆ ಕೆಲ್ಸಕ್ಕೆ ಬಂದಿಲ್ಲ? ಲೇ ಮ್ಯಾನೇಜರ್, ಇವತ್ತಿಂದ ನಾನ್ ಕೆಲ್ಸಕ್ಕೆ ಬರಲ್ಲ ಕಣ. ಯಾಕೆ ಅಂದ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ. Dream11 ಅಲ್ಲಿ 5 ಟೀಮ್ ಹಾಕಿದ್ದೀನಿ. 1 ಕೋಟಿದು 5 ಕೋಟಿ ಕೆತ್ತಾಗಿ ಕೇಳ್ತೀನಿ. ಅವಾಗ ಐತೆ ನಿನ್ಗೆ. ಹೌದಾ? ಹಂಗಾರೆ ಕೆಲ್ಸಕ್ಕೆ ಬರಲ್ವಾ ನೀನು? ಐತೆ ನಿನ್ಗೆ. ಒಂದ್ ಸ್ವಲ್ಪ ದಿನ ಕಾಯೋಲ್ಲ ಲೌಡೆ, ನಿನ್ ಕಂಪ್ನಿನು ಹಿಂಗ್ ಕೊಡ್ಕೋತೀನಿ ನಾನು. ನಾನ್ ಕರೆಕ್ಟಾಗಿ ಕ್ಲೀನ್ ಮಾಡಿಸ್ತೀನಿ ನಿಮ್ ಕೈಲಿ. ಅಷ್ಟು ಕೋಟಿ ಮಾಡ್ತೀನಿ ನಾನು, ನೋಡ್ತಾ ಇರು. ಸೋಲ್ತಿಯಲ್ಲ, ಅವಾಗ ಬಾಪೋಳೆ ಮಗ, ಅವಾಗ ನೋಡ್ಕೋತೀನಿ ನಿನ್ನ. ಒಂದು ಪಕ್ಷ ಭಿಕ್ಷೆ ಬೇಡ ಜೀವನ ಮಾಡ್ತೀನಿ. ನೀನ್ ಕೆಲ್ಸಕ್ ಬರಲ್ಲ. ಇಡು ಫೋನ್ ಇಡೋ ನೀನು ಬೋಸ್ ಹೊಡೀಕೆ.